ರಾಜರುಗಳಿಗೆ ಯುದ್ಧಗಳನ್ನು ನಾವು ನೋಡ್ತೇವೆ. ಇತಿಹಾಸದಲ್ಲಿ ಯುದ್ಧವನ್ನು ನೋಡ್ತೇವೆ. ರಾಜ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕಾಗಿ ಯುದ್ಧಗಳನ್ನು ನಾವು ನೋಡಿದ್ದೇವೆ. ಆದರೆ ಸಿದ್ಧನಾಥನ ಈ ಯುದ್ಧ ಲೋಕ ಜಗತ್ತಿಗೆ ಮಾದರಿಯಾಗಿದೆ. ಜಗತ್ತಿನಲ್ಲಿ ಸ್ವಾಭಿಮಾನಕ್ಕಾಗಿ ಧ್ವನಿ ಎತ್ತಿ ಯುದ್ಧವನ್ನು ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಇದ್ರೆ ಅದು ಭೀಮಾ ಕೋರೆಗಾಂವ್. ಆ 28 ಜನ ವೀರ ಯೋಧರು ಮಡಿದಿರ್ತಕ್ಕಂಥ ದಿನ. ಅದಕ್ಕೆ ನಾಡು ನುಡಿಯಲ್ಲಿ ಹೇಳ್ತಾರೆ, ನಿನ್ನಂತ 56 ಮಂದಿಗೆ ನೋಡಿನಿ, 56 ಮಂದಿಗೆ ನೋಡಿ ಅನ್ನೋದು ಈ ಭೀಮಾ ಕೋರೆಗಾಂವ್ನೇ ಅದಕ್ಕೆ ಸಾಕ್ಷಿ ಇದೆ. ಒಬ್ಬ ವ್ಯಕ್ತಿ, ಒಬ್ಬ ಮಹಾನ್ ಸೈನಿಕನ ಎದುರು 56 ಜನ ನಿರಂತರ 9 ತಾಸುಗಳ ನಿರಂತರ ಯುದ್ಧದಲ್ಲಿ ಜಯಶಾಲಿಗಳಾಗಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಇತಿಹಾಸದಲ್ಲಿರ್ತಕ್ಕಂಥದ್ದು. ಅದಕ್ಕೆ ಈ ವಿಜಯೋತ್ಸವವನ್ನು ನಾವು ಸಂಭ್ರಮಿಸಬೇಕಾದದ್ದು ಅಧ್ಯಯನದ ಮುಖಾಂತರ, ಒಂದಾಗೋದ್ರ ಮುಖಾಂತರ, ಸಮಾಜವನ್ನು ಕಟ್ಟೋದ್ರ ಮುಖಾಂತರ, ದೇಶವನ್ನು ಕಟ್ಟೋದ್ರ ಮುಖಾಂತರ, ಸ್ವಾಭಿಮಾನದ ಸಮಾಜವನ್ನ, ಸ್ವಾಭಿಮಾನದ ಶಕ್ತಿಯನ್ನ, ಸೌಧವನ್ನು ಕಟ್ಟೋದ್ರ ಮುಖಾಂತರ ಆಚರಣೆಯನ್ನಾಗಬೇಕು. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರಕ್ಕೆ ನಾವು ಗೌರವ ಕೊಟ್ಟಂಗಾಗುತ್ತೆ. ಭೀಮಾ ಕೋರೆಗಾಂವ್ ವಿಜಯ ಸ್ತಂಭ ಇದು ಜಗತ್ತಿನಾದ್ಯಂತ ಎತ್ತರದಲ್ಲಿರ್ತಕ್ಕಂಥ ಯುದ್ಧ ಲೋಕದ ವಿಜಯ ಸ್ತಂಭವಾಗಿದೆ. ಆ ವಿಜಯ ಸ್ತಂಭಕ್ಕೆ ಆ ಯುದ್ಧದಲ್ಲಿ ಮಡಿದಿರ್ತಕ್ಕಂಥ 28 ಜನ ವೀರ ಯೋಧರಿಗೆ ನಾನು ನಮನಗಳನ್ನು ಸಲ್ಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ನೆನೆದು ಗುಲ್ಬರ್ಗಾ ಮಹಾಜನತೆಗೆ ಭೀಮಾ ಕೋರೆಗಾಂವ್ದ ವಿಜಯೋತ್ಸವದ ಶುಭಾಶಯಗಳನ್ನು ಹೇಳೋದ್ರ ಮುಖಾಂತರ ನಮ್ಮ ಯುವಕರು ಆರೋಗ್ಯ ಪರಮಲಾಭ, ನಾವು ಆರೋಗ್ಯದ ಕಡೆ ಗಮನ ಕೊಡೋದ್ರ ಮುಖಾಂತರ, ಅಧ್ಯಯನ ಕಡೆಗೆ ಒತ್ತು ಕೊಡೋದ್ರ ಮುಖಾಂತರ ನಾವು ಒಂದಾಗಬೇಕು. ಅಧ್ಯಯನ ಮಾಡೋದ್ರ ಮುಖಾಂತರ ಮುಂದಾಗಬೇಕು. ಆರೋಗ್ಯದ ಮುಖಾಂತರ ನಾವು ಬೆಳಿಬೇಕಂತ ಇವತ್ತಿನ ಶೌರ್ಯ ದಿನದ ಶುಭಾಶಯಗಳನ್ನು ಹೇಳೋದ್ರ ಮುಖಾಂತರ 5 ನಿಮಿಷ ನಾನು ಮಾತನಾಡ್ತೇನೆ. ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನಾಗಲೋಕವನ್ನು, ಸದ್ಧಮ್ಮದ ಸಂಸ್ಕೃತಿಯ ಸೆಲೆಯನ್ನು ಕೊಟ್ಟರೆ, ಭೀಮಾ ಕೋರೆಗಾಂವ್ದ ಶೌರ್ಯದ ದಿನವನ್ನಾಗಿ ನಮಗೆ ಈ ಶೌರ್ಯ ಶಕ್ತಿಯ ದಿನದ ಇತಿಹಾಸವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ನವರಂಗ್ರವರಿಗೆ ನಾನು ಅಭಿನಂದಿಸ್ತೇನೆ. ಭೀಮಾ ಕೋರೆಗಾಂವ್ ಈ ವಿಜಯ ಸ್ತಂಭವನ್ನು ಮಾಡಿರ್ತಕ್ಕಂಥ ಮಾಜಿ ಶಾಸಕರು ಕೂಡ ನಾನು ಅಭಿನಂದಿಸ್ತೇನೆ. ಯಾಕಂದರೆ ಇದು ಇತಿಹಾಸವನ್ನು ಪ್ರಚುರಪಡಿಸ್ತಕ್ಕಂಥದ್ದು ಅನ್ನೋದಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರ ಅದ. ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡಿಬೇಕಂತ ನನ್ನ ಅಭಿಲಾಷೆ ಅದ. ಯಾಕಂದರೆ ಇತಿಹಾಸವನ್ನು ಮರ್ತವ್ರು ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯವಿಲ್ಲ. ಹಾಗೆ ನಾವು ಇತಿಹಾಸವನ್ನು ನೆನೆಸ್ಕೊಳ್ಬೇಕಾದ್ರೆ ವಿಜಯೋತ್ಸವವನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ, ಮಾಡಬೇಕಾಗ್ತದೆ, ಆಚರಿಸಬೇಕಾಗ್ತದೆ. ನಾಗಲೋಕ ಸಾಂಸ್ಕೃತಿಕ ಸೆಲೆಯಾದರೆ ಸಿದ್ಧನಾಥನ ಈ ಲೋಕ ಏನದಲ್ಲ ಅದು ಶೌರ್ಯ ಲೋಕ. ಸದ್ಧಮ್ಮದ ಸಾಂಸ್ಕೃತಿಕ ಲೋಕ ನಾಗ್ಪುರ ಆದರೆ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಶೌರ್ಯದ ದಿನ, ಶೌರ್ಯದ ಶೆಲೆ, ಅದು ನೆಲೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದು ಇಂಗ್ಲೆಂಡ್ನಲ್ಲಿ ವಿಷಯ ಗೊತ್ತಾದಾಗ ಬಹಳ ಸಂತೋಷವನ್ನು ಪಡ್ತಾರೆ. ಇಂಥ ಒಂದು ಶೌರ್ಯದ ಸಮಾಜದಲ್ಲಿ ನಾನು ಹುಟ್ಟಿದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಭ್ರಮಿಸ್ತಾರೆ. ಈ ಇತಿಹಾಸವನ್ನು ಮುಚ್ಚಿಟ್ಟಿದ್ರು, ನಮಗೆ ಗೊತ್ತಿರಲಿಲ್ಲ. ಇವತ್ತು ಇಂಗ್ಲೆಂಡಿನಲ್ಲಿ ಈ ವಿಷಯ ನನಗೆ ಗೊತ್ತಾಗಿ ಇಡೀ ಭಾರತ ದೇಶಕ್ಕೆ ನಮ್ಮ ಶೌರ್ಯ, ನನ್ನ ಜನ ಎಂಥದ್ದು, ಈ ದೇಶಕ್ಕಾಗಿ ಸ್ವಾಭಿಮಾನಕ್ಕಾಗಿ ನೆಲೆಗೊಂಡಿರ್ತಕ್ಕಂಥದ್ದು ಏನಂತ ತಿಳಿಸ್ಕೊಳ್ಳಕ್ಕೆ ಸಂತೋಷ ಪಟ್ಟಿರ್ತಕ್ಕಂಥದ್ದು. ಈ ಜಗತ್ತಿನಲ್ಲಿ ಯುದ್ಧಗಳಾಗಿವೆ, ಭೂಮಿಗಾಗಿ ಯುದ್ಧಗಳಾಗಿವೆ, ರಾಜರ ಮಂತ್ರಿ ಪದವಿಗಾಗಿ ಯುದ್ಧಗಳಾಗಿವೆ. ಆದರೆ ಸ್ವಾಭಿಮಾನಕ್ಕಾಗಿ ಯುದ್ಧಗಳನ್ನಾಗಿರ್ತಕ್ಕಂಥ ಇತಿಹಾಸದಲ್ಲಿದ್ದರೆ ಅದು ಭೀಮಾ ಕೋರೆಗಾಂವ್. ಸಂದರ್ಭಗಳಲ್ಲಿ ಸಹಾಯ ಮಾಡಿದ್ದಾರೆ. ಅನೇಕ ಯುದ್ಧಗಳನ್ನ ಗೆಲ್ಲುವುದರ ಮೂಲಕ ಅವರಿಗೆ ನೆರವಾಗಿದ್ದಾರೆ. ಅಂತಹ ಮಹಾನ್ ವೀರ ಯೋಧರನ್ನ ಬ್ರಿಟಿಷ್ ಸರ್ಕಾರ ಸೈನ್ಯದಿಂದ ತೆಗೆದುಹಾಕಿದೆ.
ಪೊಲೀಸ್ ಇಲಾಖೆ ಹುದ್ದೆಯಿಂದ ತೆಗೆದುಹಾಕಿದೆ. ಆ ಮೂಲಕ ಮಹಾರ್ ಸಮುದಾಯಕ್ಕೆ ಅವರು ದ್ರೋಹ ಬಗೆತಾ ಇದ್ದಾರೆ. ಇದು ತಪ್ಪು ಅಂತ ಆ ಸಮಾವೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಪ್ರಶ್ನೆ ಮಾಡ್ತಾರೆ. ಮಹಾರ್ ಸಮುದಾಯಕ್ಕೆ ಒಂದು ಸಾಮಾಜಿಕ ಘನತೆಯ ಬದುಕನ್ನು ಕಟ್ಕೊಳ್ಳಿಕ್ಕೆ ಇದ್ದಂತಹ ಒಂದೇ ಒಂದು ಅವಕಾಶ ಅಂದ್ರೆ ಅದು ಮಿಲಿಟರಿಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ನೌಕರಿಯನ್ನ ಪಡ್ಕೊಂಡು ಘನತೆಯಿಂದ ಬದುಕನ್ನ ಕಟ್ಟಿಕೊಳ್ಳುವುದಾಗಿತ್ತು. ಅಲ್ಲಿ ನೌಕರಿಯನ್ನ ಪಡ್ಕೊಂಡ ಕಾರಣಕ್ಕಾಗಿ ಅವತ್ತಿನ ಮಹಾರ್ ಸಮುದಾಯ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್ ಅವರು ಕೂಡ